ನಮಸ್ಕಾರ ಗೆಳೆಯರೆ. ನಾವು ಯಾವುದೇ ಪೂಜೆ ಮಾಡಿಸ್ತೀವಿ, ಅರ್ಚನೆ ಮಾಡಿಸ್ತೀವಿ, ಮನೇಲಿ ಏನಾದ್ರು ಕಾರ್ಯ ಮಾಡಿಸ್ತೀವಿ ಅಂತಂದರೆ ಮೊದಲು ಪೂಜಾರಿ ಬಂದು ಕೇಳೋದು ನಿಮ್ಮ ಗೋತ್ರ ಯಾವುದು, ಏನಿದು ಗೋತ್ರ, ನಿಮಗೆ ನಿಮ್ಮ ಗೋತ್ರದ ಬಗ್ಗೆ ಗೊತ್ತಾ, ಈ ಗೋತ್ರ ಅಂದರೆ ಏನು, ಏನಕ್ಕಿದು ಬಂತು ತಿಳಿಸ್ಕೊಡ್ತೀನಿ ಬನ್ನಿ. ಗೋತ್ರ ಅನ್ನೋಂಥದ್ದು ಹಿಂದೂ ಧರ್ಮದ ಪ್ರಕಾರ ಸಪ್ತ ಋಷಿಗಳಿಂದ, ಅಂದರೆ ವಸಿಷ್ಠ ಋಷಿ, ಜಮದಗ್ನಿ, ಭಾರದ್ವಾಜ, ವಿಶ್ವಾಮಿತ್ರ, ಕಾಶ್ಯಪ, ಈ ಥರ ಸಪ್ತ ಋಷಿಗಳೇನಿದ್ದಾರೆ ಅವರಿಂದ ಆರಂಭ ಆಗಿದ್ದು. ನಾವೆಲ್ಲ ಯಾರ ವಂಶಸ್ಥರು ಅಂದರೆ ಈ ಸಪ್ತ ಋಷಿಗಳ ವಂಶಸ್ಥರೇ. ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಈ ಗೋತ್ರ ಅನ್ನೋ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಈ ಋಷಿಗಳಿಂದ. ನಾವು ಯಾರು ಅಂದರೆ ಈ ಋಷಿಗಳ ಒಬ್ಬ ವಂಶಸ್ಥರಾಗಿರ್ತೀವಿ ನಾವು. ಗೋತ್ರ ಅಂದರೆ ದಿಢಾರಂತ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತ್ಯಕ್ಷ ಆಗಿ ನಿಮ್ಗೇನೋ ಒಂದು ಅದ್ಭುತ ವರ ಕೊಟ್ಟು ಛೂ ಮಂತರಂತಿದ್ದಂಗೆ ಚಿನ್ನದ ಕಡಗ, ಚಿನ್ನ ಬಂತು, ಏನೋ ವರ ಸಿಕ್ತು, ಆ ಥರ ಏನೂ ಅಲ್ಲ. ಗೋತ್ರ ಅಂದರೆ ಸೈನ್ಸು, ಅದೊಂದು ವಿಜ್ಞಾನ. ಋಷಿ ಮುನಿಗಳು ವಂಶವೃಕ್ಷ, ಒಬ್ಬ ಮನುಷ್ಯನ ಬೆಳವಣಿಗೆ, ಅವನ ಪೀಳಿಗೆ, ಅವನ ವಂಶ ಯಾವ ರೀತಿ ಉತ್ತಮವಾಗಿ ಬೆಳಿಬೇಕು, ಆರೋಗ್ಯಕರವಾದಂಥ ಸಿವಿಲೈಸೇಷನ್, ಆರೋಗ್ಯಕರವಾದಂಥ ವಂಶವೃಕ್ಷ, ಆರೋಗ್ಯಕರವಾದಂಥ ಜನಗಳು ಸೃಷ್ಟಿಯಾಗಲಿ ಅನ್ನೋದಕ್ಕೆ ಒಂದು ಸಿಸ್ಟಮ್ ಹಾಕೊಟ್ರು. ಆ ಸಿಸ್ಟಮ್ಮೇ ಈ ಗೋತ್ರ. ಈ ಗೋತ್ರ ಅನ್ನೋಂಥದ್ದು ಬೇರೆ ನೀವು ಯಾವ ಸಿವಿಲೈಸೇಷನಲ್ಲೂ ನೋಡಲ್ಲ. ಹಿಂದೂ ಸಿವಿಲೈಸೇಷನಲ್ಲಿ ಮಾತ್ರ ಈ ಗೋತ್ರ ಅನ್ನೋ ಕಾನ್ಸೆಪ್ಟ್ ಇದೆ. ಈ ಯುರೋಪ್ ಕಂಟ್ರಿ ಕಡೆ ಒಂದು ಗ್ರೂಪ್ ಮಾಡ್ಕೋತಿದ್ರು. ಆ ಗ್ರೂಪಲ್ಲಿ ಅವ್ರಿಗೆ ಅವರೇ ಮದುವೆ ಆಗುವ, ಆ ಗ್ರೂಪಲ್ಲಿರೋರೇ ಮದುವೆ ಆಗ್ತಿದ್ರು. ಅವ್ರಿಗೆ ಹುಟ್ಟೋ ಮಕ್ಕಳುಗಳು ಸೇಮ್ ಒಂದು ಗ್ರೂಪ್ ಮಾಡ್ಕೊ ಅಲ್ಲಲ್ಲೇ ಮದುವೆ ಆಗು. ಇವ್ರು ಅದನ್ನ ಜೀನ್ಸ್ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರು. ಈಜಿಪ್ಟ್ ಕಡೆ ಒಂದು ವರ್ಗ ಇದೆ, ಸೇಮ್ ಅವರು ಒಂದು ಗ್ರೂಪ್ ಮಾಡ್ಕೊ, ಕ್ಯಾನ್ವಾ ಅಂತ ಅವರು ಸಿವಿಲೈಸೇಷನ್ನು. ಆದರೆ ಈ ಈಜಿಪ್ಟ್ ಗ್ರೂಪ್ನ ಪ್ರಕಾರ ನಾವು ಶ್ರೇಷ್ಠ ವ್ಯಕ್ತಿಗಳು, ಪ್ಯೂರಿಫೈಡ್ ವ್ಯಕ್ತಿಗಳು, ಈ ದೇಹ ಪ್ಯೂರಿಫೈಡ್. ಅವರು ತಮ್ಮ ಪ್ಯೂರಿಟಿ ಹಾಳಾಗಬಾರ್ದು ಅಂತ ಸ್ವಂತ ಮಗಳನ್ನ, ಸ್ವಂತ ಅಕ್ಕ ತಂಗಿಯನ್ನ ಆ ಗ್ರೂಪಲ್ಲಿರೋ ಸ್ವಂತದವ್ರನ್ನೇ ಮದುವೆ ಆಗ್ತಿದ್ರು. ಕಾಲಕ್ರಮೇಣ ಅವ್ರಿಗೆ DNA ಚೇಂಜಸ್ ಆಯಿತು, ಅಂಗವಿಕಲ, ಹ್ಯಾಂಡಿಕ್ಯಾಪ್ಟು, ವಿಚಿತ್ರವಾದ ಮಕ್ಕಳು ಹುಟ್ಟೋದು. ಸೊ ಒಂದಷ್ಟು ವರ್ಷಗಳು ವಿಜ್ಞಾನ ಬೆಳೆದ ಮೇಲೆ ಅವ್ರಿಗೆ ಅರ್ಥ ಆಯಿತು. ಸೇಮ್ ಈ ಜೀನ್ಸ್ ಅನ್ನೋ ಪದ ಏನಿದೆ, ಅವ್ರಿಗೆ ವಿಜ್ಞಾನ ಬೆಳೆದ ಮೇಲೆ ಅರ್ಥ ಆಯಿತು. ನಾವು ಒಂದೇ ಗೋತ್ರದವ್ರನ್ನ ಮದುವೆ ಆಗಬಾರ್ದು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಯಾವಾಗ, ವಿಜ್ಞಾನ ಬೆಳೆದ ಮೇಲೆ. ನಮಗೆ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದನೇ ಒಂದು ಸಿಸ್ಟಮ್ ಹಾಕೊಟ್ರು. ಉದಾಹರಣೆಗೆ ಜಮದಗ್ನಿ ಗೋತ್ರದಲ್ಲಿ ಹುಟ್ಟಿರುವಂತಹ ಗಂಡು ಜಮದಗ್ನಿ ಗೋತ್ರದಲ್ಲಿರೋ ಹೆಣ್ಣನ್ನ ಮದುವೆ ಆಗಂಗಿಲ್ಲ, ಬೇರೆ ಗೋತ್ರದವ್ರನ್ನ ಮದುವೆ ಆಗಬೇಕು. ಒಂದೇ ಗೋತ್ರದವ್ರನ್ನ ಮದುವೆ ಆದ್ರೆ ಉತ್ತಮ ವಂಶವೃಕ್ಷ ಬರೋದಿಲ್ಲ, ಜೆನೆಟಿಕ್ ಡಿಸಾರ್ಡರ್ಸ್ ಬರುತ್ತೆ. ಈ ಜೆನೆಟಿಕ್ ಡಿಸಾರ್ಡರ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಋಷಿ ಮುನಿಗಳು ಈ ಗೋತ್ರ ಅನ್ನೋಂಥ ಕಾನ್ಸೆಪ್ಟ್ ಕೊಟ್ಟು. ಈ ಗೋತ್ರ ಅನ್ನೋವಂಥದ್ದು ಗಂಡು ಮಕ್ಕಳಿಗೆ ಮಾತ್ರ. ನಾವು ಕನ್ಯಾದಾನ ಅಂತ ಕೇಳಿದ್ದೀವಿ. ಏನಿದು ಕನ್ಯಾದಾನ? ಕನ್ಯಾದಾನ ಅಂದರೆ ಏನೂ ಇಲ್ಲ, ನಾವು ನಮ್ಮ ಗೋತ್ರವನ್ನು ದಾನ ಮಾಡ್ತಾ ಇದ್ದೀವಿ. ಈ ಗೋತ್ರನ ನಾವು ವೈಜ್ಞಾನಿಕ ಪ್ರಕಾರದಲ್ಲಿ ನೋಡ್ತೀನಿ, ವಿಜ್ಞಾನದ ದೃಷ್ಟಿಕೋನದಿಂದ ನೋಡ್ತೀನಿ ಅನ್ನೋದಾದರೆ, ನಮ್ಮ ಪ್ರತಿಯೊಬ್ಬರ ಸೆಲ್ಲಲ್ಲೂ ಕ್ರೋಮೋಸೋಮ್ಸ್ ಇರುತ್ತೆ. ಏನಿದು ಕ್ರೋಮೋಸೋಮ್ಸ್ ಅಂದರೆ ನಮ್ಮ ದೇಹದ ಆಕಾರ, ಬಣ್ಣ, ಕಣ್ಣು,
ಮಗು ಹುಟ್ಟುತ್ತೆ ಅಂದರೆ ಆ ಮಗು ಫೇಸ್ ಹೆಂಗಿರಬೇಕು, ಕಲರ್ ಹೆಂಗಿರಬೇಕು, ಅದು ಯಾವ ರೀತಿ ಅದ್ರ ಬಾಡಿ ಸ್ಟ್ರಕ್ಚರು, ಇದನ್ನೆಲ್ಲ ಡಿಸೈಡ್ ಮಾಡೋದು ಈ ಕ್ರೋಮೋಸೋಮ್ಸು. ನಮ್ಮ ದೇಹದಲ್ಲಿ ಸೆಲ್ಗಳಿದೆ. ಒಂದು ಸೆಲ್ಲಲ್ಲಿ 46 ಪೇರ್ ಕ್ರೋಮೋಸೋಮ್ಸ್ ಇರುತ್ತೆ. ಈ 46 ಕ್ರೋಮೋಸೋಮ್ಸಲ್ಲಿ 23 ತಂದೆ ಕ್ರೋಮೋಸೋನು, 23 ತಾಯಿ ಕ್ರೋಮೋಸೋನು. ಈ 23 ಕ್ರೋಮೋಸೋನಲ್ಲಿ 22 ಕ್ರೋಮೋಸೋನು ಸೇಮ್ ಇರುತ್ತೆ. ಕೊನೆ ಒಂದು 23ನೇದು ಲಾಸ್ಟ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಉದಾಹರಣೆಗೆ ತಂದೆ ಕ್ರೋಮೋಸೋನ್ನ ನಾವು ವೈ ಅಂತ ಕರಿತೀವಿ, ತಾಯಿ ಕ್ರೋಮೋಸೋನ್ನ ಎಕ್ಸ್ ಅಂತ ಕರಿತೀವಿ. ಈಗ 22 ಕ್ರೋಮೋಸೋಮ್ಸ್ ಏನಿರುತ್ತೆ, ನಾನು ಹೇಳಿದ್ನಲ್ಲ ಒಂದು ಪೇರು, ಅದರಲ್ಲಿ 22 ಕ್ರೋಮೋಸೋನು ಎಕ್ಸ್ 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 ಅಂತಲೇ ಬರುತ್ತೆ. ಕೊನೆ ಕ್ರೋಮೋಸೋನಲ್ಲಿ ಎಕ್ಸ್ ವೈ ಅಂತ ಬಂತು, ಆಗ ಗಂಡು ಮಗು ಹುಟ್ಟುತ್ತೆ. ಎಕ್ಸ್ ಎಕ್ಸ್ ಅಂತ ಬಂದರೆ ಹೆಣ್ಣು ಮಗು ಹುಟ್ಟುತ್ತೆ. ಈ ಕ್ರೋಮೋಸೋನು ಕೆಲವೊಮ್ಮೆ ಡ್ಯಾಮೇಜ್ ಆಗುತ್ತೆ, ಸರ್ವೇ ಸಾಮಾನ್ಯ ಅದು. ಆದರೆ ಈ ಡ್ಯಾಮೇಜ್ ಆದ ಕ್ರೋಮೋಸೋನ್ನ, ಉದಾಹರಣೆಗೆ ತಂದೆಯಿಂದ ಎಕ್ಸ್ ಕ್ರೋಮೋಸೋನ್, ತಾಯಿಯಿಂದ ಒಂದು ಎಕ್ಸ್ ಕ್ರೋಮೋಸೋನ್ ಬಂದಿದೆ, ತಂದೆ ಕ್ರೋಮೋಸೋನ್ ವೀಕ್ ಇದೆ, ಅದು ಡ್ಯಾಮೇಜ್ ಆಗಿದೆ. ಆವಾಗ ಈ ತಾಯಿ ಕ್ರೋಮೋಸೋನ್ನು ಅದೇ ಥರ ಒಂದು ಎಕ್ಸ್ ಕ್ರೋಮೋಸೋನ್ನ ಸೃಷ್ಟಿ ಮಾಡಿ ಆ ಡ್ಯಾಮೇಜ್ ಆಗಿರೋ ಕ್ರೋಮೋಸೋನ್ಗೆ ರಿಪ್ಲೇಸ್ ಮಾಡುತ್ತೆ. ಅಂದ್ಕೊಳ್ಳಿ, ಒಂದೇ ವರ್ಗದ ಒಂದೇ ವಂಶದವ್ರನ್ನ ಮದುವೆ ಆಗಿರ್ತೀವಿ. ಆಗ ಅವರಿಬ್ಬರಲ್ಲೂ ಕ್ರೋಮೋಸೋನ್ ಡ್ಯಾಮೇಜ್ ಆಗಿರುತ್ತೆ. ಈ ಎಕ್ಸ್ ಇಬ್ಬರಲ್ಲೂ ಕ್ರೋಮೋಸೋನ್ ಡ್ಯಾಮೇಜ್ ಆದಾಗ ಹುಟ್ಟೋ ಮಗು ಅಂಗವಿಕಲ ಆಗಿಹುಟ್ಟುತ್ತೆ. ಸಿಂಪಲ್ಲಾಗಿ ತಿಳಿಸಿದ್ದೀನಿ ನಾನು. ಆ ಕಾರಣಕ್ಕೆ ಅಂಗವಿಕಲ ಮಕ್ಕಳು ಹುಟ್ಟಬಾರ್ದು. ಒಂದು ಉತ್ತಮವಾದಂಥ ಸಿವಿಲೈಸೇಷನ್ ಬೆಳಿಬೇಕು ಅನ್ನೋ ಕಾರಣಕ್ಕೆ ಈ ಋಷಿಮುನಿಗಳು ಈ ಒಂದು ಸಿಸ್ಟಮ್ನ ಕೊಟ್ಟರು, ಗೋತ್ರ ಅನ್ನೋ ಸಿಸ್ಟಮ್. ಈ ಗೋತ್ರ ಏನು ಮಾಡುತ್ತೆ, ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮರಿ ಮೊಮ್ಮಗನಿಗೆ ಗೋತ್ರಗಳೇ ಹೇಳ್ತಾರೆ. ವಿಶ್ವಾಮಿತ್ರ ಗೋತ್ರ ಅಪ್ಪಂದು, ಮಗಂದು ವಿಶ್ವಾಮಿತ್ರ ಗೋತ್ರ, ಮೊಮ್ಮಗಂದು ವಿಶ್ವಾಮಿತ್ರ. ಇಲ್ಲಿ ಎಲ್ಲೂ ಇವರು ಮದುವೆ ಮಾಡ್ಬೇಕಾದ್ರೆ ವಿಶ್ವಾಮಿತ್ರ ಗೋತ್ರದ ಹುಡುಗಿನ ತರಲ್ಲ, ಬೇರೆ ಗೋತ್ರದ ಹುಡುಗಿ ತರ್ತಾರೆ. ಅಲ್ಲಿಗೆ ಇವ್ರಿಗೆ ಕ್ರೋಮೋಸೋಮ್ಸ್ ಡ್ಯಾಮೇಜ್ ಆಗಲ್ಲ, ಒಂದು ಉತ್ತಮ ಮಕ್ಕಳು ಹುಡ್ತವೆ, ಒಂದು ಉತ್ತಮ ಸಿವಿಲೈಸೇಷನ್ ಬೆಳೆಯುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಗೋತ್ರ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳಿಸ್ತೀವಿ. ಪಾರ್ಟ್ 2 ಬೇಕು ಅಂದರೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.